ನಾವು ಕಮಿಷನ್ ಇರೋದು ಸತ್ಯ. ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಕಮಿಷನ್ ಹಣ ಬಿಡುಗಡೆ ವಿಚಾರವಾಗಿ ಜಾಸ್ತಿ ಕಮಿಷನ್ ಇರೋದು ಸತ್ಯ. ಅದು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಯಾವ ಇಲಾಖೆಗೆ ಎಷ್ಟೆಷ್ಟಿದೆ ಅಂತಂದೇಳಿ ಅವ್ರಿಗೆ ಗೊತ್ತು. ಬಟ್ ಅದನ್ನು ಅವರು ಕಂಟ್ರೋಲ್ ಮಾಡೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. 40% ವಿರೋಧ ಪಕ್ಷಗಳು ಸುಮ್ಮನೆ ಹೇಳ್ತಾರೆ 40%, 60%, 80%, ನೆವರ್, ನೋ ಚಾನ್ಸ್ ಅಟ್ ಆಲ್. ಯಾಕಂದರೆ ಎಲ್ಲ ಕಡೆನೂ ಇರಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ. ನಾವು ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು 37,000 ಕೋಟಿ ಹಣ ಬಿಡುಗಡೆ ವಿಚಾರದಲ್ಲಿ ಕಮಿಷನ್ ಇದೆ. ದುಡ್ಡು ಸುಮಾರು 2.5 ವರ್ಷದಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಸಂಬಂಧಪಟ್ಟ ಸಚಿವರ ಹತ್ರ ನಾವು ಎಲ್ಲ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಥರದ್ದು ಅನುಕೂಲ ಆಗಿಲ್ಲ. ನಮ್ಮದೇ ಆದಂಥ 37,000 ಕೋಟಿ ರೂಪಾಯಿ ನಮಗೆ ಪೆಂಡಿಂಗ್ ಬಿಲ್ ಇದೆ. 37,000 ಕೋಟಿ ಪೆಂಡಿಂಗ್ ಬಿಲ್ ಕೊಡಿ ಅಂತಂದೇಳಿ ನಾವು ಕೇಳ್ತಾ ಇದ್ದೀವಿ. ಅವರು ಯಾವುದೇ ಥರನೇ ಸುಮ್ಮನೆ ತಾತ್ಸಾರ ಮನೋಭಾವ ಮಾಡೋದ್ರಿಂದ ನಾವು ಕೊನೆ ಹಂತಕ್ಕೆ ನಾವು ಈಗ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ನಾವು ಮುಂದಿಡಬೇಕಾಗ್ತಾ ಇದೆ. ಅದಕ್ಕೋಸ್ಕರನೇ ಹೋರಾಟ ನಾವು 5ನೇ ತಾರೀಕು ಅಂದರೆ ಮಾರ್ಚ್ 5ನೇ ತಾರೀಕು ನಾವು ಹೋರಾಟ ಇಟ್ಕೊಂಡಿದ್ದೀವಿ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ. ಅದಕ್ಕೋಸ್ಕರ 25,000 ರಿಂದ 30,000 ಜನ ಸೇರುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ. ಯಾವ ಸಮಸ್ಯೆಗೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ನಮ್ಮಿಂದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಒಂದು ಸ್ವಲ್ಪನಾರು ಅಟ್ಲೀಸ್ಟ್ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಜ್ಞಾಪಕ ಮಾಡ್ತಾ ಇದ್ದೀವಿ. ನಮ್ಮಿಂದ ಅನುಕೂಲಕ್ಕೆ ಬಂದು ನಮ್ಮನ್ನೇ ತಾತ್ಸಾರ ಮನೋಭಾವ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ಸುಮಾರು 380 ಕೋಟಿ ರೂಪಾಯಿ ಚಿಕ್ಕಮಗಳೂರಲ್ಲಿ ಪೆಂಡಿಂಗ್ ಬಿಲ್ ಇದೆ. ಟೋಟಲ್ ರಾಜ್ಯಾದ್ಯಂತ 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ಕಾಂಟ್ರಾಕ್ಟರ್ಗಳೆಲ್ಲ ಮನೆ ಮಠ ಅಡ ಇಟ್ಟು ಎಲ್ಲರೂ 4 ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ. ನಮಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ವಿಷ ಕುಡಿಯೋ ಪರಿಸ್ಥಿತಿ ಬಂದಿರೋದ್ರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ತಾವು ದಯಮಾಡಿ ಅವರಿಗೆ ಗೊತ್ತಾಗಲಿ, ವಿಷಯ ಗೊತ್ತಾಗಲಿ, ನಮ್ಮನ್ನು ಕರೆದು ನಮ್ಮ ಸಮಸ್ಯೆ ಬಗೆಹರಿಸಲಿ. ನಮಗಿರ್ತಕ್ಕಂಥ 37,000 ಕೋಟಿ ಒಂದೇ ಸ್ಟೆಚ್ಚಲ್ಲಿ ಕ್ಲಿಯರ್ ಮಾಡಲಿ ಅಂತ. ನಾವೇನು 37,000 ಕೋಟಿ ತಗೊಂಡು ಮನೆಗೆ ಹೋಗಿ ಇಟ್ಕೊಳ್ಳಲ್ಲ. ಕೊಟ್ಟರು ಸಾಲ ಕೊಡ್ತೀವಿ, ಮತ್ತು ಬ್ಯಾಂಕ್ಗಳೆಲ್ಲ ರಿನ್ಯೂವಲ್ ಮಾಡ್ಕೊತೀವಿ, ಮತ್ತೆ ಪುನಃ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆ ದುಡ್ಡು ಮತ್ತು ಸರ್ಕಾರಕ್ಕೆ ಹಾಕ್ತೀವಿ. ಅದು ಮುಖ್ಯಮಂತ್ರಿಗಳು ತಿಳ್ಕೊಬೇಕು ಅಂತಂದೇಳಿ ನಾವು ಕಮಿಷನ್ ಇರೋದು ಸತ್ಯ. ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಕಮಿಷನ್ನು ಹಣ ಬಿಡುಗಡೆ ವಿಚಾರವಾಗಿ ಜಾಸ್ತಿ ಕಮಿಷನ್ ಇರೋದು ಸತ್ಯ. ಅದು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಯಾವ ಇಲಾಖೆಗೆ ಎಷ್ಟೆಷ್ಟಿದೆ ಅಂತಂದೇಳಿ ಅವ್ರಿಗೆ ಗೊತ್ತು. ಬಟ್ ಅದನ್ನು ಅವರು ಕಂಟ್ರೋಲ್ ಮಾಡೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. 40% ವಿರೋಧ ಪಕ್ಷಗಳು ಸುಮ್ಮನೆ ಹೇಳ್ತಾರೆ 40%, 60%, 80%, ನೆವರ್, ನೋ ಚಾನ್ಸ್ ಅಟ್ ಆಲ್. ಯಾಕಂದರೆ ಎಲ್ಲ ಕಡೆನೂ ಇರಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ. ನಾವು ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು 37,000 ಕೋಟಿ ಹಣ ಬಿಡುಗಡೆ ವಿಚಾರದಲ್ಲಿ ಕಮಿಷನ್ ಇದೆ. ದುಡ್ಡು ಕೊಡ್ಬೇಕು ನಮ್ಗೆ ಅಷ್ಟೇ. ಏನಾದ್ರು ಸಾಲ ಸೂಲ ಮಾಡಿ ನಮ್ಗೆ ದುಡ್ಡು ಕೊಡಲಿ. ನಮ್ಮ ದುಡ್ಡು ನಾವು ಇನ್ನೊಬ್ರಿಗೆ ಸಾಲಗಾರ ಆಗಿದ್ದೀವಿ. ಇನ್ನೊಬ್ರು ಒಡವೆ ವಸ್ತ್ರ ಎಲ್ಲ ಮನೆಗೆ ಅಡ ಇಟ್ಟಿರ್ತೀವಿ, ಬ್ಯಾಂಕ್ನಾಗ ಅಡ ಇಟ್ಟಿರ್ತೀವಿ. ನಮ್ಮ ದುಡ್ಡು ನಮಗೆ ಕೊಟ್ಬಿಟ್ರೆ ಸಾಕಲ್ಲ. 3-4 ವರ್ಷದ ಪೆಂಡಿಂಗ್ ಇದೆ. 2021, 22, 23, 24ರಿಂದ ಪೆಂಡಿಂಗ್ ಇದೆ. ಹಳೆ ಸರ್ಕಾರ ಇನ್ನೊಂದು 1 more ಥಿಂಗ್ ಏನು ಗೊತ್ತಾ, ಹಳೆ ಸರ್ಕಾರ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಾರ್ದು. ಅಲ್ಲೇ ಬಂದು 2 ವರ್ಷ ಆಗಿದೆ. ಹಳೆ ಸರ್ಕಾರದವರು ಯಾರೇ ಆಯಿತು, ಯಾವ ಮುಖ್ಯಮಂತ್ರಿಗಳು ಬಂದರೂ ಕೂಡ ಹಳೇದನ್ನ ನಾವು ಜವಾಬ್ದಾರಿಯಿಂದ ಕೊಡಬೇಕು. ಮನೇಲಿ ಯಜಮಾನ ಅವ್ರು ನಮಗೆ ಯಜಮಾನರು, ರಾಜ್ಯಕ್ಕೆ ಯಜಮಾನರು, ಮುತ್ಸದಿಗಳು. 7 ವರ್ಷ ಅವ್ರು ಸತತವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಮೇಲೆ ಇದುವರೆಗೂ 2 ವರ್ಷ ವಿಶ್ವಾಸ, ಪ್ರೀತಿ, ನಂಬಿಕೆ ಇಟ್ಕೊಂಡೇ ನಾವು ಇದುವರೆಗೂ 2 ವರ್ಷ ಸುಮ್ಮನೆ ಇದ್ವಿ. ಈಗ ಅನಿವಾರ್ಯ ಅವ್ರು ನಮ್ಮನ್ನು ತಾತ್ಸಾರವಾಗಿ ನೋಡ್ತಾ ಇದ್ದಾರೆ. ನಾವು ಅವ್ರ ಮೇಲೆ ಅವ್ರಿಗೆ ದುಡ್ಡು ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತೀವಿ.